ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ಶ್ರೀನಿವಾಸಪುರ ಸುದ್ದಿ. 2 ಕುಟುಂಬಗಳ ಜಮೀನು ವಿವಾದ ಅಂತ್ಯ ಸಂಸ್ಕಾರ ಮಾಡುವ ವಿಷಯದಲ್ಲಿ ಹೈಡ್ರಾಮಾ. ವಯಸ್ಸಾದ ವೃದ್ಧೆ ಸಾವು, ತನ್ನ ಗಂಡನ ಪಕ್ಕ ಅಂತ್ಯ ಸಂಸ್ಕಾರಕ್ಕೆ ಜಮೀನು ವ್ಯವಹಾರ ಗಲಾಟೆಗಳಿಂದ ರಸ್ತೆಯಲ್ಲಿಯೇ ಹೈಡ್ರಾಮಾ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಪುಲಗೂರು ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದಾಸಾರ್ಲಹಳ್ಳಿ ಗ್ರಾಮದಲ್ಲಿ ತಲೆ ತಗ್ಗಿಸುವಂತೆ ಘಟನೆಯೊಂದು ನಡೆದಿದೆ. ಹೌದು, ಅದೇ ಊರಿನ ವಯಸ್ಸಾದಂಥ ವೃದ್ಧೆ ಸುಬ್ಬಮ್ಮ ಎಂಬುವವರು ಮೃತಪಟ್ಟಿದ್ದು, ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದ್ದರು. ಹಳೆಯ ಪದ್ಧತಿ ಪ್ರಕಾರ ಹೆಂಡತಿ ಮೃತಪಟ್ಟರೆ ತನ್ನ ಗಂಡನ ಪಕ್ಕದಲ್ಲೇ ಹಾಕಬೇಕೆನ್ನುವ ಪದ್ಧತಿ ನಿಮಗೂ ತಿಳಿದಿರುವುದೇ. ಆದರೆ ಸುಬ್ಬಮ್ಮ ಎಂಬುವರು 2ನೇ ಹೆಂಡತಿ ಆಗಿರುವುದರಿಂದ ಮೊದಲನೇ ಹೆಂಡತಿ ಸಂಬಂಧಿಯವರು ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ಮಾಡಿಸುವುದಿಲ್ಲವೆಂದು ಅಡ್ಡಿಪಡಿಸಿದ ಕಾರಣ ಸುಮಾರು ಗಂಟೆಗಳ ಕಾಲ ಹೈಡ್ರಾಮಾ ನಡೆದಿದೆ. ತಮ್ಮ ಜಮೀನು ವಿಚಾರ ನ್ಯಾಯಾಲಯದಲ್ಲಿದ್ದು ಪರಿಹಾರ ಆಗುವವರೆಗೂ ನಾವು ಅಂತ್ಯ ಸಂಸ್ಕಾರ ಮಾಡಲು ಬಿಡುವುದಿಲ್ಲವೆಂದು ಪಟ್ಟು ಹಿಡಿದಿದ್ದಾರೆ. ನಂತರ ಕೋಲಾರ ಜಿಲ್ಲಾ ಎಸಿರವರ ಆದೇಶದ ಮೇರೆಗೆ ಸ್ಥಳಕ್ಕೆ ಧಾವಿಸಿದ ತಾಲೂಕು ದಂಡಾಧಿಕಾರಿಗಳು ಜಿಎನ್ ಸುಧೀಂದ್ರರವರು ಮಧ್ಯ ಪ್ರವೇಶಿಸಿ 2 ಕಡೆವರೆಗೂ ಮನವೊಲಿಸಿ ಅಂತ್ಯ ಸಂಸ್ಕಾರ ಮಾಡಲು ಅನುಮತಿ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಗೌನ್ಪಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಅಧ್ಯಕ್ಷತೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ರಾಯಲ್ಪಾಡು ಹಾಗೂ ಗೌನ್ಪಲ್ಲಿ ಮತ್ತು ಶ್ರೀನಿವಾಸಪುರ ಠಾಣಾ ಸೂಕ್ತ ಆರಕ್ಷಕ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಏನೇ ಆಗಲಿ ಮೃತದೇಹವನ್ನು ಗಂಡನ ಪಕ್ಕ ಅಂತ್ಯ ಸಂಸ್ಕಾರಕ್ಕೆ ಅಡ್ಡಿಪಡಿಸಬಾರದಿತ್ತು ಎಂದು ಊರಿನ ಜನ ಮಾತನಾಡಿಕೊಳ್ಳುತ್ತಿದ್ದರು. ಗಲಾಟೆ ಮಾಡಿ ಏನಾದ್ರು ಲ್ಯಾಂಡ್ ಆರ್ ಪ್ರಾಬ್ಲಮ್ ಮಾಡಿದ್ರೆ ಐ ವಿಲ್ ಟೇಕ್ ಆಕ್ಷನ್. ಯಾವುದೇ ಕಾರಣಕ್ಕೂ ಯಾರು ಗಲಾಟೆ ಮಾಡಬಾರ್ದು. ತಹಸೀಲ್ದಾರ್ ಏನಿದೆ ಅದನ್ನ ಪಾಲನೆ ಮಾಡತಕ್ಕಂಥ ಕೆಲಸ ನಮ್ಮದು. ಆಯ್ತಾ? ಇಲ್ಲಿ ಕೂಗಾಡೋದು, ಇನ್ನೊಂದು ಮತ್ತೊಂದು ಮಾಡೋದು, ನಾವು ಬಿಡೋದಿಲ್ಲ, ಇನ್ನೊಂದು ಮತ್ತೊಂದು ಮಾಡೋದು, ಅದು ಇದು ಗಲಾಟೆ ಮಾಡಬಾರ್ದು. ಸೆನ್ಸಿಟಿವ್ ಮ್ಯಾಟರ್ ಇದೆ. ದಯವಿಟ್ಟು ಎಲ್ಲರೂ ಕೋಆಪರೇಟ್ ಮಾಡಬೇಕು. ದಯವಿಟ್ಟು ಎಲ್ಲರೂ ಕೂಡ ಸಹಕರಿಸಬೇಕು. ಆಯ್ತಾ? ಯಾರೇ ಯಾವುದೇ ಕಾರಣಕ್ಕೂ ಯಾರೋ ಕೂಗಾಡೋದು ಇನ್ನೊಂದು ಮಾಡಬೇಡ್ರಿ. ನಾವು ಪೊಲೀಸರು ಏನ್ ಮಾಡ್ತಾರ ತಹಸೀಲ್ದಾರ್ ಆದೇಶನ ನಾವು ಪಾಲನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಯಾರೋ ಗಲಾಟೆ ಮಾಡಬೇಡಿ.